ಕುಮ್ಮಕ್ಕಿನಿಂದ, ಅದರಲ್ಲೂ ಮೋದಿ ಮತ್ತು ಶಾ ಇವತ್ತೆಲ್ಲ ರಾಜ್ಯದ BJP-ಯೇತರ ಪಕ್ಷಗಳನ್ನು ಇವತ್ತು ವಧೆ ಮಾಡಬೇಕು, ಹಿಂಭಾಗದಿಂದ ಮತ್ತೆ ಅಧಿಕಾರ ಹಿಡಿಬೇಕು ಅಂತ ದುರುದ್ದೇಶದಿಂದ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯನವರು ಇವತ್ತು ಇಡೀ ಕನ್ನಡಿಗರು ನೆನೆಸ್ಕೊಂತಿದ್ದಾರೆ. ಉತ್ತಮ ದಕ್ಷ ಆಡಳಿತ ಕೊಡೋದ್ರ ಮುಖಾಂತರ ಸಿದ್ದರಾಮಯ್ಯನವರು ಮತ್ತು ರಾಜ್ಯದ ಜನರಿಗೆ ಪ್ರೀತಿ ಪಾತ್ರ ಆಗಿದ್ದಾರೆ. ಇದನ್ನು ಮನಗಂಡಂಥ ಕೇಂದ್ರ ಸರ್ಕಾರ ರಾಜ್ಯಪಾಲರ ಮುಖಾಂತರ ಇವತ್ತು ಹಿಂಭಾಗದಿಂದ ಬರುವಂಥ ಪ್ರಯತ್ನ ಮಾಡಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜಕೀಯದಿಂದ ತುಳಿಬೇಕು, ಅವರಿಗೆ ಕಪ್ಪು ಚುಕ್ಕೆ ಹಚ್ಚಬೇಕು ಅಂತಂದು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದು ಖಂಡನೀಯ. ಇದಕ್ಕೆ ನಮಗೊಂದು ಅನುಮಾನ ಬರ್ತಾ ಇದೆ, ಇವತ್ತು ಅವ್ರಿಗೆ ಕಣ್ಣು ಸರಿಯಾಗಿ ಕಾಣ್ತದೋ ಇಲ್ಲೋ, ಯಾವುದೋ ಅವ್ರ ರಾಜ್ಯದ ಕನ್ನಡಕ ಹಾಕ್ಕೊಂಡರೋ ಏನು, ಇಲ್ಲಿ ಕನ್ನಡಿಗರು ಕಾಣ್ತದಾರೋ ಇಲ್ಲೋ, ಅಥವಾ ಇಲ್ಲಿಯ ಸಂವಿಧಾನ ಅಂಬೇಡ್ಕರ್ ಅವರು ಸೃಷ್ಟಿ ಮಾಡಿದ ಬರೆದಂಥ ಕೊಟ್ಟಂಥ ಒಂದು ಕೊಡುಗೆ ಸಂವಿಧಾನದ ಸಂಪೂರ್ಣ ತಿರುಳು ಗೊತ್ತಿದೆಯೋ ಇಲ್ಲೋ. ಅದಕ್ಕೆ ಆ ಕನ್ನಡಕವನ್ನು ಕಿತ್ತೊಗೆದೇ ನಮ್ಮ ಕನ್ನಡಿಗರ ಕನ್ನಡಕವನ್ನು ಕಲಿಸ್ತಾ ಇದ್ದೇವೆ. ಇದು ಖಂಡನೀಯವಾಗಿ ಕಲಿಸ್ತಾ ಇದ್ದೇವೆ. ಇನ್ನು ಮುಂದಾದರೂ ಕೂಡ ತಾವು ಇನ್ನೂ ಕಲಿಸ್ತಾ ಇದ್ದೇವೆ. ಬಿಜೆಪಿ ಕನ್ನಡಕ ತೆಗೀರಿ ಅಂತ ಹೇಳಿದ್ರು. ಬಿಜೆಪಿಯ ಕನ್ನಡಕವನ್ನು ತೆಗೆದುಹಾಕಿ ಕನ್ನಡಿಗರ ಮತ್ತು ಸಂವಿಧಾನದ ಕನ್ನಡಕವನ್ನು ಹಾಕಿಕೊಂಡು ನ್ಯಾಯಯುತವಾಗಿ ರಾಜ್ಯಪಾಲರು ಆಡಳಿತ ಮಾಡಬೇಕಾಗಿ ಆದೇಶ ಮಾಡಬೇಕಾಗಿ ನಾವು ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇವೆ. ಇಲ್ಲ ಅಂದರೆ ಅವರು ಗೌರವಯುತವಾಗಿ ಅವ್ರ ಸ್ಥಾನವನ್ನು ಚೇಂಜ್ ಮಾಡಿ ಬೇರೆ ರಾಜ್ಯಕ್ಕೆ ಹೋಗಿ ಗವರ್ನರ್ ಆಗಿರಲಿ ಅಂತಂದು ಒತ್ತಾಯ ಮಾಡ್ತೇವೆ. ಇದೀಗ ನಮ್ಮ ದಾವಣಗೆರೆ ಜಿಲ್ಲೆ ಪರವಾಗಿ ದಾವಣಗೆರೆಯಿಂದ ಸಿರಿದ ಗವರ್ನರ್ಗೆ ಪಾರ್ಸಲ್ ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.